जलते हैं उसका आग करते हैं, बुझते हैं उसका राख करते हैं, ये रंगे को निकाल दो अंडरवर्ल्ड ढाल कहते हैं। ದೊಡ್ಡನೆಲೆ ದೊಡ್ಡವ ಈ ರಂಗೇಗೌಡ, ಸಕ್ಕಿನೆಲೆ ದೊಡ್ಡವ ಈ ರಂಗೇಗೌಡ, ದೌಲತ್ನೆಲೆ ದೊಡ್ಡವ ಈ ರಂಗೇಗೌಡ, ಜಯಾನೆ ಮುಂದಿಟ್ಕೊಂಡು ಹುಟ್ಟಿರವನೇ ಈ ರಂಗೇಗೌಡ. ಇಂಥ ರಂಗೇಗೌಡನ ಮಾತಿಗೆ ಮನನ ಕೊಡದಲ್ಲೇನೋ ಮೈಲಾರಿ. ದ್ವಾಪಾರಕ್ಕೆ ಗಂಡಸು ಒಬ್ಬನೇ ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದರೆ ಈ ರಂಗೇಗೌಡ ಸಾಮ್ರಾಜ್ಯದಲ್ಲಿ ಈ ರಂಗೇಗೌಡ ಗಂಡಸು. ಇವನು ಹೂ ಅಂದ್ರೆ ಸುನಾಮಿ, ಹೂ ಹೂ ಅಂದ್ರೆ ಪ್ರೇಮಿ. ಇವನಿಗೆ ಎದುರು ಹಾಕಿಕೊಂಡರೆ ಎದುರಾಳಿ ಯಾವನೇ ಇರಲಿ ಎಡಕ್ಕೆ ಮುರ್ಕೊಂಡು ಬೀಳಾಕಬೇಕ. ಹುಲಿ ಸಿಂಹ ಗುಹೆ ಒಳಗೆ ಅಡಗಿಕೊಂಡಿದ್ದು ಕುಳಿತಿದ್ದಂದ್ರೆ ಅದು ಬೇಟೆಯನ್ನು ಆಡೋದನ್ನು ಮರ್ತಿಲ್ಲ, ಅದಕ್ಕೆ ಹಸು ಆಗಿಲ್ಲವೆಂದು ಅರ್ಥ. ಒಮ್ಮೆ ಹಸುವಾಗಿ ಪಂಜಾಬ್ ಬೀಸಿದ್ರೆ ಎಡಕ್ಕೆ ಮುರ್ಕೊಂಡು ಬೀಳಾಕಬೇಕು, ಅದು ಈ ರಂಗೇಗೌಡ. ನಾನ ಬೇರೆ, ನನ್ನ ಸ್ಟೈಲ ಬೇರೆ. ಕಲಿಯುಗದ ಕುಬೇರನಾಗಿ ಮೆರೆಯುತ್ತಿರುವ ಈ ರಂಗೇಗೌಡನ ಮಾತೆ ಇಲ್ಲಿ ಮಾಣಿಕ್ಯವಿದ್ದಂತೆ. ಸಾವಿರ ಹಳ್ಳಿಯ ಸರದಾರನಾದ ಈ MLA ರಂಗೇಗೌಡ ಮಾಡಿದ್ದೆ ಮಾಟ, ಆಡಿದ್ದೆ ಆಟ. ಅಂತರಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಈ ಊರಿನಲ್ಲಿ ಬದುಕುತ್ತಿದ್ದಾನಲ್ಲ ಆ ಮೈಲಾರಿ. ಮುಂದೆ ನನಗೆ ಈ ನನ್ನ ರಾಜಕೀಯ ರಂಗದಾಟದಲ್ಲಿ ನನಗೆ ಪಾಠ ಕಲಿಸುತ್ತಿದ್ದರೆ ನನ್ನ ಹೆಸರು MLA ರಂಗೇಗೌಡ ಅಲ್ಲ. ದನ್ಯಾರ ಯಪ್ಪ ನಿಮ್ಮನಿ ಎದುರು ಹಾಕೊಂಡ ಈ ಊರಾಗ ಬದಕಾಕತ್ತೇನ್ರಿ ಯಪ್ಪ? ಕಾಣಿಸ ಇಲ್ಲ. ಒಂದು ವೇಳೆ ಬದುಕ್ಯಾನು ಅಂದ್ರ ಆ ನನ್ನ ಮಗನ ನಾ ಹಂಗ ಸುಮ್ಮನೆ ಬಿಡಾಕತ್ತೇನ್ರಿ ಯಪ್ಪ ದನ್ಯಾರ? ಪಡ್ಜಂತೆ ಅದೇನು ಹೇಳಬೇಕೆಂದರೆ ನೇರವಾಗಿ ಹೇಳ ಯಪ್ಪ. ದನ್ಯಾರ ಅದರಿ ನಮ್ಮ ಊರಾಗಿನ ರೈತರು ಎಲ್ಲಾರು ದನ್ಯಾರ ನಿಮ್ಮನ್ನ ಎದುರು ಹಾಕೊಂಡ ಈ ಓಣ್ಯಾಗ ಬದುಕಾಕಾಗೋದಿಲ್ಲ ಅನ್ನೋದು ಗೊತ್ತಾಗೆ ಫಲ ಕೊಡಾಕ ಒಪ್ಕೊಂಡಾರ್ರಿ ಯಪ್ಪ. ಆದ್ರ ಆ ನನ್ನ ಮಕ್ಕಳು ಇಬ್ಬರು ಮಾತ್ರ ದನ್ಯಾರ ನಾ ಎಷ್ಟು ಹೇಳಿದ್ರು ನನ್ನ ಮಕ್ಕಳ ಒಪ್ಪುಗೋವಾಳರು ನೋಡ್ರಿ. ಪಡ್ಜಂತೆ ಅವರು ಯಾರು ಎಂದು ಬಾಯಿ ಬಿಟ್ಟು ಹೇಳು. ಆ ಸೊಕ್ಕಿನ ಸುಳಿ ಮಕ್ಕಳಿಗೆ ನಾನು ಹೇಳ್ತೀನಿ ಹೇಳಬೇಕಾಯ್ತು. ಹೇಳೇನ್ರಿ ಯಪ್ಪ ದನ್ಯಾರ, ನಾನು ಭಾಳ ತಿಳುವಳಿಕಿಂತ ಹೇಳೇನ್ರಿ. ಆದ್ರ ಆ ನನ್ನ ಮಕ್ಕಳು ಚರ್ಮನ ಭಾಳ ದಿಪ್ಪ ಐತ್ರಿ ಯಪ್ಪ. ಅಲ್ರಿ ದನ್ಯಾರ, ಆ ನಮ್ಮ ಮ್ಯಾನೇಜರ್ ನಾಯಿ ಹನುಮಂತಿಯವ್ರ ಗುಡಿ ಮುಂದೆ ಬಂದ್ರ ಎಷ್ಟು ಗೌರವ ಕೊಡ್ತಾರ್ರಿ. ಆದ್ರ ಆ ನಾಯಿ ಕೊಟ್ಟ ಕಿಮ್ಮತ್ತ ನಿಮಗಿಲ್ಲಂಗಾಗೈತೆ ನೋಡ್ರಿ ಯಪ್ಪ ದನ್ಯಾರ. ಪಡ್ಜಂತೆ ಏನು ಮಾತನಾಡುತ್ತಿರುವೆ ಎಂದು ಕಬರಿದೆ ಯಾವ ಮಗನ ನನಗ? ಸಕ್ಕಿನಿಂದ ಮಾತನಾಡುತ್ತಿರುವೆ ಯಾವ ಮಗನ ನನಗ? ಗೌಡ ಹೊಟ್ಟಿಗೆ ಏನು ತೆತ್ತಿ ಒಮ್ಮೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ಈ ಬಡವರ ಹೊಟ್ಟಿ ಮ್ಯಾಗ ಹೊಗಳಾಗ್ತಾರೋ ಒಂದು ಅರ್ಥ. ಈ ಬಡವರ ಹೊಟ್ಟಿ ಮ್ಯಾಗ ಹೊಡೆದ ಎಷ್ಟು ದಿವಸ ಬದುಕಬೇಕತ್ತ ಮಾಡಿ ಓ ಗೌಡ ಲೇ
ಮಗ ಏನ್ ನೋಡ್ತಾ ಇದೀಯ? ಸಾಹುಕಾರ ಇದ್ರ ನಿನ್ನ ಮನ್ಯಾಗನೇ ಇದ್ದೆ, ನಮ್ಮ ಮನೆಯನ್ನು ಮಾಡ್ತಿದ್ದೆ. ತೊಳಕ ಮಂಗಳ ಲೇ ಅಲ್ಲೋ ಮಗನ, ನನ್ನ ಮನೆ ಕುಳ್ಳತ್ತಿಂದ ನನಗ ಬಗಳತಿ ಮಗನ. ಎಷ್ಟು ಸೊಕ್ಕಿರ್ಬೇಕು ಮಗನ ನನಗ. ಏನ್ರಿ ದಣ್ಯಾರ, ನೀವು ಪೂರ ಏಳು ಮಟನು ಬಿಡಂಗಿಲ್ರಿ ಅಪ್ಪ. ಹಿಡ್ಕೊಂಡ ಆ ಮುದಕ ಮನುಷ್ಯ ಗಾಜಮ ಮಾಡಿದಂಗ ಮಾಡ್ತೀರಲ್ರಿ ಅಪ್ಪ. ಅಲ್ರಿ ದಣ್ಯಾರ, ನಿಮ್ಮನ್ನ ಬೇದ ನಾಯ ಪಾಪ ಕಟ್ಕೊಳ್ರಿ ಅಪ್ಪ. ಅಲ್ರಿ ಕೇಳಿದಾಗ ಸೆರೆ ಕೊಡ್ತೀರಿ, ಕೇಳಿದಾಗ ಕಂಡ ಕೊಡ್ತೀರಿ. ಅದೇನು ಮತ್ತೆ ಯಪ್ಪ, ನಾನು ಹೊಲ ಕೇಳಾಕ್ ಹೋಗಿದಾಗ್ರಿ ಹಾ. ನನ್ನ ಮಕ್ಕಳು ಈ ರೀತಿ ಬೇದ್ರಿ ಯಪ್ಪ. ಇನ್ನ ಬಹಳ ಬೇದಾರ್ರಿ ಅವ್ರ. ಏನು ನನಗೆ ಅಷ್ಟೊಂದು ಸೊಕ್ಕಿನಿಂದ ಮಾತನಾಡಿದರ ಬಡಪಾಯಿ ನನ್ನ ಮಕ್ಕಳು. ಲೇ ಪಡೆದಂತೆ ಅವರನ್ನು ಒದ್ದು ಎಳೆದುಕೊಂಡು ಬರಬೇಕಾಗಿತ್ತು ಆ ಬಂಡ ನನ್ನ ಬಡ್ಡಿ ಮಕ್ಕಳನ್ನ. ಯಪ್ಪ 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 ದನ್ಯಾರ, ಅಲ್ರಿ ನನಗೆ ಅಷ್ಟು ತಿಳಿದಿಲ್ಲತ್ತ ಮಾಡ್ರಿ ಏನ್ರಿ ತಿಳಿಯಲ್ಲ ಮಗ ನಾನು ಅಂತ. ದನ್ಯಾರ, ನಿಮ್ಮ ಮನ್ಯಾಗ ಮುದುಕಾದನ್ರಿ ನಾ. ನನ್ನ ಕಾಲ್ ಹೋಗಿದ್ದ ಇಲ್ಲೇ ನಿಮ್ಮದ ಮನ್ಯಾಗನಾರಿ ನಂದ. ಏನು ಮಾಡಿದ್ರಿ ಅವನ ಆಣಿಗಾಲ ಆಗಿಬಿಟ್ಟತ್ರಿ. ಏ ಯಪ್ಪ ದನ್ಯಾರ, ನೀವು ಹೇಳಿದ ಮಾತು ನನಗೆ ಹಿಂಗೆ ಅನ್ನತ್ತೀರಿ ಅನ್ನೋದು ಗೊತ್ತಿದ್ರಿ. ಆ ನನ್ನ ಮಕ್ಕಳನ್ನ ಒದ್ದು ಎಳ್ಕೊಂಡ್ ಬರತಾನ್ರಿ ನಮ್ಮ ಕಾಳಿಂಗಪ್ರಿ. ಹಾಗಾದ್ರೆ ಬೇಗ ಎಳೆದುಕೊಂಡು ಬಾ ಪಡೆದಂತೆ. ಕಾಳಿಂಗ ತಗೊಂಡು ಬಾರ್ಲಿ ಆ ನನ್ನ ಮಕ್ಕಳನ್ನ. ಗೌಡ್ರೆ, ನೀವು ಅಪ್ಪನೇ ಕೊಟ್ಟರೆ ಸಾಕು. ಈ ಬಡಪಾಯಿನ ಮಗನನ್ನು ಜೀವಂತವಾಗಿ ಇದೇ ಮನೆಯಲ್ಲಿ ದಫನ ಮಾಡಿ ಬಿಡುತ್ತೇನೆ. ಬೇಡ ಕಾಳಿಂಗ, ಬೇಡ. ಇವನನ್ನು ನಾನು ವಿಚಾರ ಮಾಡುತ್ತೇನೆ, ಸ್ವಲ್ಪ ತಾಳು. ಮಹಾದೇವ್, ನೀನು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲವಂತೆ. ಏಕೆ? ನಿನಗೆ ಈ ಭೂಮಿ ಮೇಲೆ ಬದುಕುವ ಆಸೆ ಇಲ್ವಾ? ನೋಡು ಮಹಾದೇವ, ನೀನು ಈ ಭೂಮಿ ಮೇಲೆ ಬದುಕುವ ಆಸೆ ನಿನಗಿದ್ದರೆ ಈ ನಿಮ್ಮ ಹೊಲವನ್ನು ಕೊಡೋದಕ್ಕೆ ಒಪ್ಪಿಕೋ. ಇಲ್ಲದಿದ್ದರೆ ಮುಂದೆ ಆಗೋ ಪರಿಣಾಮವನ್ನು ಎದುರಿಸಲು ಸಿದ್ಧನಾಗು. ಗೌಡ್ರೆ, ನಾನು ಎಲ್ಲದಕ್ಕೆ ಸಿದ್ಧನಾಗೇ ಬಂದಿದ್ದೇನೆ. ಅದೇನು ಮಾಡುತ್ತೀರಾ ಮಾಡಿ. ನಾನು ಮಾತ್ರ ನನ್ನ ಭೂಮಿಯನ್ನು ಎಂದಿಗೂ ನಿಮಗೆ ಬಿಟ್ಟು ಕೊಡುವುದಿಲ್ಲ. ಕೇಳಿದ್ರೇನ್ರಿ ಅಪ್ಪ ಈ ನನ್ನ ಮಗನ ಮಾತ? ದನ್ಯಾರ, ಈ ನನ್ನ ಮಕ್ಕಳು ಚರ್ಮನ ಬಾಳ ದೀಪರಿ ಅಪ್ಪ. ಲೇ ಮಾದೇವ, ನಿಂದ ಗೇನುದು ಹೊಲ ಲೇ ತಮ್ಮ. ಅಲ್ಲಲ್ಲಿ ಇಡೀ ಊರಾನ ಮಂದಿ ಹೊಲ ಕೊಡಾಕ ಒಪ್ಕೊಂಡ್ರು. ಆ ಮೈಲಾರಿ ಮಾತು ಕಟ್ಕೊಂಡ ನಮಗ ಹುಲ್ಲಿನ ಕಟ್ಟಿಗೆ ಕಿಮ್ಮತ್ ಕಿಲ್ಲಂಗ ಮಾಡ್ತೀಯಲ್ಲ ಲೇ ತಮ್ಮ. ಲೇ ಮಾದೇವ, ಈ MLA ರಂಗೇಗೌಡನನ್ನು ಎದುರು ಹಾಕಿಕೊಳ್ಳುವ ಒಟ್ಟು ಸೊಕ್ಕು ಬಂದಿದೆಯಾ ಮಗನ ನನಗೆ? ಈ ಗೇನುದ್ದ ಹೊಲವನ್ನು ಇಟ್ಟುಕೊಂಡು ಯಾಕೆ ಜೀವನ ಪೂರ್ತಿ ಕೊರಗಿ ಸಾಯುತ್ತೀಯ? ಸುಮ್ಮನೆ ಹೊರ ಕೊಟ್ಟು ಹಣ ತೆಗೆದುಕೊಂಡು ಸುಖದಿಂದ ಜೀವನ ಸಾಗಿಸು. ನೋಡು ಮಾದೇವ, ಆ ಹಾಳದ ಹೊಲವನ್ನು ಇಟ್ಟುಕೊಂಡು ಏನು ಮಾಡುತ್ತೀಯ? ಸುಮ್ಮನೆಯವರಿಗೆ ಮಾರಿ ಬಂದ ಹಣದಿಂದ ಜೀವನ ಸಾಗಿಸೋನು ಏನಂತೀಯ ಮಾದೇವ? ಪರಮೇಶಿ, ರೈತರ ಪಾಲಿಗೆ ಉಸಿರಾಗಿ ನಿಂತಿರುವ ಆ ನಮ್ಮ ಹೊಲವನ್ನು ಮಾರಿ ಅದೇನೋ ಸಾಧಿಸಲು ಹೊರಟಿರುವೆ. ಬೇಡ ಪರಮೇಶಿ, ಬೇಡ. ನಮಗೆ ಅನ್ನ ಹಾಕುವ ಆ ಹೊಲವನ್ನು ಮಾರಿ ನಾವು ಭಿಕ್ಷೆಯನ್ನು ಬೇಡುವುದು ಬೇಡ. ನನ್ನ ಮಾತು ಸ್ವಲ್ಪ ಕೇಳು ಪರಮೇಶಿ, ಕೇಳು. ನೋಡು ಮಾದೇವ, ನಿನ್ನ ಮಾತು ನಾನು ಕೇಳಿ ಹೊಲವನ್ನು ಕೊಡದಿದ್ದರೆ ಈ ಹಾಳಾದ ಮಣ್ಣಲ್ಲಿ ನಾನು ಕೊರಗಿ ಸಾಯಬೇಕಾಗುತ್ತದೆ. ಈ ಹೊಲವನ್ನು ನಾನು ಕೊಟ್ಟೇ ಕೊಡುತ್ತೇನೆ. ಅದು ನಿನ್ನ ಹಣೆಯ ಬರ. ನೋಡ್ರಿ, ನಾನು ಬಡವ ನಿಜ, ಆದರೆ ಕ್ಷಣಿಕ ಸುಖಕ್ಕೋಸ್ಕರ ನನ್ನ ಹೊಲವನ್ನು ಮಾರುವಟ್ಟು ಒಟ್ಟಾಗಲು ನಾನಲ್ಲ. ಗತಿಗೇಡಿ ನನ್ನ ಮಗನೇ, ತನ್ನಕ್ಕೂ ಗತಿ ಇಲ್ಲದಿರುವ ನೀನು ನಮ್ಮ ಗೌಡರ ವಿರುದ್ಧ ದರ್ಪದಿಂದ ಮಾತನಾಡುತ್ತೀಯಲ್ಲ, ಎಷ್ಟು ಸೊಕ್ಕಿರ್ಬೇಕು ನಿನಗೆ? ಏ ಮಗನ ಕಾಳಿಂಗ, ಸೊಕ್ಕು ಬರೋದಕ್ಕೆ ನಾನೇನು ನಿಮ್ಮ ಅಪ್ಪನ ಮನೆ ಅನ್ನ ತಿಂದು ಬದುಕುತ್ತಿರುವೆ ಎಂದು ತಿಳಿದಿರುವೆಯೋ? ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಟು ಮಾತನಾಡು ಮಗನೇ.
ಹುಟ್ಟಿದ ಹುಚ್ಚ ರೈತನೇ, ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತೆ ಮಿತಿ ಮೀರುತ್ತಿದೆಯಲ್ಲ. ಈ ಹಣ ತೊಟ್ಟ ಮುಕ್ಕ ನನಗೆ ಹದ್ದು ಮೀರಿ ಮಾತನಾಡುತ್ತೀಯ ಅಂದ್ರೆ ಈ ನಿನ್ನ ಹಣದ ಮೇಲೆ ಹದ್ದು ಹಾರಾಡುತ್ತೇವೆ ಎಂದು ನೆನಪಿನಲ್ಲಿಟ್ಟಕೋ. ಅರ್ಜೆಂತೆ ತೆಗೆದುಕೊಂಡು ಬಲ ನನ್ನ ಚಾವಟಿ. ಆ ಚಾವಟಿ ರುಚಿ ಇವನಿಗೂ ತೋರಿಸೋನು ಸ್ವಲ್ಪ. ಕಾಳಿಂಗ, ಏ ಕಾಳಿಂಗ, ಸೊಕ್ಕಿನ ಗೂಳಿಯೇ, ಈ ನಿನ್ನೆದೆಗೆ ಈ ನನ್ನ ಉಕ್ಕಿನ ಗುಂಡು ಸಿಡಿಸಿದರೆ ಸಾಕು. ರಕ್ತದ ಕುಳಿಯಲ್ಲಿ ವಿಲವಿಲನೆ ಒದ್ದಾಡಿ ಸಾಯುವ ಮಗನೇ ಜೋಕೆ. ಲೇ ಬಲರಾಮ್, ಕೇವಲ ಒಂದು ಕುರಿ ಸಾಯಿಸಿದಕ್ಕೆ ಯಾಕೆ ನಿನ್ನ ಪಿಸ್ತೂಲಿನ ಗುಂಡನ್ನು ವೇಸ್ಟ್ ಮಾಡ್ತೀಯ? ಒಂದು ಹರಿತವಾದ ಕತ್ತಿ ಇದ್ದರೆ ಸಾಕು ಈ ಕುರಿಯ ರುಂಡವನ್ನು ನೆಲಕ್ಕೆ ಉಳಿಸೋದಕ್ಕೆ. ಯಪ್ಪ ಮಾದೇವಪ್ಪ, ನಿನಗೇನು ಹೊಲಕ್ಕ ನಿನ್ನ ದೇವಿನಂತ ಪ್ರಾಣ ಎದಕ್ಕೆ ತಗೋತಿಲಿ ತಮ್ಮ? ನಮ್ಮ ದನಿಯಾರ ಮಾತಿಗೆ ಒಪ್ಪಿಕೊಂಡ ಹೊಲ ಕೊಟ್ಟು ಬಿಡು ತಮ್ಮ. ನೀನು ಮುಂದೆ ಬಂಗಾರ ತಾಟ್ನ್ಯಾಗ ಊಟ ಮಾಡುವಂಗ ಆದಿತ್ಲೇ ಯಪ್ಪ. ಪರಿಚಯಪ್ಪ, ರಾಜಕೀಯದಲ್ಲಿ ನಾನೇ ರಾಜನೆಂದು ಮೆರೆದು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿದ ಆ ಮಹಾನ್ ಭಾವರೆಲ್ಲ ಈಗ ಜೈಲಿನಲ್ಲಿ ಜರ್ಮನಿ ತಟ್ಟೆಯಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಈ ನಿಮ್ಮ ಬಂಗಾರದ ತಟ್ಟೆ ಈ ರೈತರಿಗೆ ಯಾವ ಲೆಕ್ಕ? ಲೇ ಅಧಿಕ ಪ್ರಸಂಗಿ, ಇಲ್ಲದ ವಿಚಾರ ನಿನಗೆ ಹಾಕಬೇಕಲೇ ಮಂಕೆ. ನಿನಗೆ ಸರಿಸಮ ಇರುವ ಗಂಡಿನ ಜೊತೆ ತೋರಿಸು ನಿನ್ನ ಗಂಡಸ್ತನವನ್ನು. ಅದನ್ನು ಬಿಟ್ಟು ಈ ಕಿಲಾಡಿ ಗಂಡಿನ ಎದುರಿಗೆ ನಿನ್ನ ಗಂಡುಗಾರಿಕೆ ತೋರಿಸಲು ಬಂದರೆ ಬೀದಿ ಹೆಣವಾಗಿ ಸಾಹಿತ್ಯ ಮಗನೇ ಜೋಕೆ. ಏ ಬಲರಾಮ, ಬೀದಿಯಲ್ಲಿ ಬಿದ್ದು ಹೆಣವಾಗಿ ಸಾಯಲು ನಾನೇನು ನಿಮ್ಮ ಹಾಗೆ ಆ ಗೌಡ ತಾಕಿದ ನಾಯಿ ಎಂದು ತಿಳಿದಿರುವೆಯ ಮಗನೇ? ಸ್ವಂತಪ್ಪನ ಆಸೆಯಲ್ಲಿ ದುಡಿದು ತಿಂದು ಬದುಕುತ್ತಿರುವ ನಾನೊಬ್ಬ ರೈತ. ಲೇ ಮದವ, ರೈತ ಅಂತ ಯಾಕೆ ಸಾಯ್ತೀವೋ ಮಗನೇ? ನಿಮ್ಮಂತ ರೈತರಿಗೂ ನಮ್ಮಂತ ಶ್ರೀಮಂತರಿಗೂ ಇರುವ ವ್ಯತ್ಯಾಸ ಏನು ಅಂತ ನಿನಗೆ ಗೊತ್ತಾ? ನಾ ಹೇಳ್ತೀನಿ ಕೇಳು. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ರೊಕ್ಕ ಕೊಟ್ಟ ಸಿಗರೇಟ್ ಸೇತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಸಾರಾಯಿ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಹೆಂಡ್ರ ಮಕ್ಕಳ ಬಿಟ್ಟು ಬಂದ ರೊಕ್ಕ ಕೊಟ್ಟ ಸೇರೆ ಕುಡಿತೀರಿ, ನಾವು ಶ್ರೀಮಂತರಾಗ್ತೀವಿ. ಆದ್ರ ನಿಮ್ಮಂತ ಎಷ್ಟೋ ಜನ ರೈತರ ಹೊಲದಾಗ ಬೆಳೆದ ಅನ್ನನ ಇಡೀ ಪ್ರಪಂಚವೇ ತಿಂತೈತಿ. ಆದ್ರ ಇದುವರೆಗೂ ನೀವು ಯಾಕೆ ಶ್ರೀಮಂತರಾಗಿಲ್ಲ? ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅಣ್ಣ. ನೀವು ರೈತರ ಬಡವರಾಗಿ ಇರ್ತೀರಿ, ನಮ್ಮಂತವ್ರು ಶ್ರೀಮಂತರಾಗೇ ಬೆಳಿತಾರ. ಲೇ ಕಾಳಿಂಗ, ಮನೆ ಮುಂದೆ ಕಾರು ಎತ್ತರದಲ್ಲಿ ಬೋರು ಇದ್ರೆ ಮಾತ್ರಕ್ಕೆ ನೀನೇನು ದೊಡ್ಡ ಶ್ರೀಮಂತನೇನು? ಅನಾಥ ಮಕ್ಕಳಿಗೆ ಗುಡಿ ಗುಂಡಾರಗಳಿಗೆ ದಾನ ಧರ್ಮ ಮಾಡ್ತಾರಲ್ಲ, ಅವರು ಕಣ್ಣು ನಿಜವಾದ ಶ್ರೀಮಂತರು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಜೀವನ ಮಾಡಿದರಲ್ಲ ಆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಿಜವಾದ ಶ್ರೀಮಂತರ ಅಂದ್ರೆ. ಲೇ ಮಾದೇವ, ರೈತನಾದ ಮಾತ್ರಕ್ಕೆ ನಿನಗೆರಡು ರೆಕ್ಕೆ ಬಂದಿದೆ ಏನೋ? ಎತ್ತಿನ ಸಗಣಿ ಬಾಚಿ ಬಾಳೆ ಮಾಡುತ್ತಿರುವ ನಿನಗೆ ಇಷ್ಟು ಸೊಕ್ಕಿರಬೇಕಾದ್ರ ಇನ್ನ ಸರ್ಕಾರಕ್ಕೆ ಸವಾಲ್ ಹಾಕಿ ನಿಂತಿರುವ ನಮ್ಮ ಗೌಡ್ರಿಗೆ ಹಚ್ಚಿರಬೇಡ. ಮುಚ್ಚು ನಾಯಿ, ನಿಮ್ಮಂತ ಸರ್ಕಾರ ಸಾಕುತ್ತಿರೋ ಕೆಟ್ಟ ನಾಯಿಗಳಿಗೆ ಉಂಡೊಟ್ಟು ಕಾದೆ ಬಟ್ಟೆ ತೊಟ್ಟು ಕಾರಿನಲ್ಲಿ ಮೆರೆಯಲು ಹಚ್ಚಿದವರು ಈ ಸಗಣಿ ಬಾಚುವ ರೈತರೆಂಬುದನ್ನು ನೀವೆಲ್ಲ ಮರೆತು ಮಾತನಾಡಬೇಡಿ. ಕೆಟ್ಟ ರಕ್ತಕ್ಕೆ ಹುಟ್ಟಿದ ಹುಚ್ಚ ರೈತನೇ, ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತೆ ಮಿತಿ ಮೀರುತ್ತಿದೆಯಲ್ಲ. ಈ ಹಠ ತೊಟ್ಟ ಮುಕ್ಕ ನನಗೆ ಹದ್ದು ಮೀರಿ ಮಾತನಾಡುತ್ತೀಯ ಅಂದರೆ ಈ
ನಿನ್ನ ಹೆಣದ ಮೇಲೆ ಹದ್ದುಗಳು ಹಾರಾಡುತ್ತವೆ ಎಂದು ನೆನಪಿನಲ್ಲಿಟ್ಟುಕೋ. ಪಡ್ಜಂತಿ, ಏ ಪಡ್ಜಂತಿ, ತೆಗೆದುಕೊಂಡು ಬಲ ನನ್ನ ಚಾವಟಿಯನ್ನು. ಕಾಳಿಂಗ, ಲೇ ಕಾಳಿಂಗ, ಏನಾತ್ ಹೇಳ್ರಿಪ್ಪ? ಏ ಬದಮಾಸ ನನ್ನ ಮಗನ, ಏನಾಕತಿ ಹೊತ್ತಿ ಉರಿಯಾಕತತಿ, ಏನಾತ್ರಿ ಯಪ್ಪ ಆತ ಬಂದಾನೆ. ತಗೊಂಡು ಬಾ ನನ್ನ ಚಾಟಿನ. ನಮಗ ಪೆತ್ತ ನೆತ್ತಿಗೆ ಏರಬಾರ್ದು, ಏರ್ತಿ ಅಂದ್ರ ಈ ನನ್ನ ಮಗ ಇಲ್ಲೇ ಹಾಕಬೇಕು ಪಡಿ ಪಡಿ ಹಿಟ್ಟ. ತಗೊಂಡು ಬಾ. ಗೌಡ್ರೆ, ತೆಗೆದುಕೊಳ್ಳ ನಿಮ್ಮ ಚಾಟಿಯನ್ನು. ಮಗಲ ಶಾಂಪಲ್ ನೋಡತ್ತೇನೆ ಹೆಂಗ ಬಂದಿದ್ರಿ ಯಪ್ಪ, ನಂದು ನನಗ ಗುದ್ದಿ ಐತ್ರಿ ಯಪ್ಪ. ಎಲ್ಲಿ ಶಾಂಪಲ್ ರೀ? ತಗೋರಿ. ನನಗ ಒಂದು ಬಿಗಿಬೇಕಾಗ. ಮಾದೇವ, ತೆಗೆದುಕೋ ಈ ರಂಗೇಗೌಡನ ಪ್ರಸಾದವನ್ನು. ಅಯ್ಯೋ ಅಮ್ಮ, ಹಾಕ್ರಿ ನನ್ನ ಮಗಗ. ಗೌಡ್ರ 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 ಯಪ್ಪ, ಈ ಬಡತ್ ಎದಕ್ಕಾಗೋದ್ರಿ ಯಪ್ಪ? ಈ ನನ್ನ ಮಕ್ಕಳು ಚರ್ಮ ಬಾಳ ಬಿರುಸದಾವ್ರಿ. ಹೆಂಗಂದೆ? ದನ್ಯಾರ, ಹಾ. ಈ ಬಡತ್ ಎದಕ್ಕೂ ಆಗುದಿಲ್ರಿ ಇದ. ಹಾ. ದನ್ಯಾರ, ಹಂಗಾರ ಗಟ್ಟಿ ಹಿಡ್ಕೊಳ್ಳೇವ್. ನಾ ಹಿಡಿತೇನ್ರಿ, ನೀವು ಬಡ್ರಿ. ನಾ ಹಿಡಿತೇನ್ರಿ, ನೀವು ಬಡ್ರಿ. ಹೇಳಿ ಯಾಕಲ್ರಿ? ಯಾಕಲೇ ನಿನಗೇನಾತ್ಲೆ? ಅಯ್ಯೋ ಯಪ್ಪ ದನ್ಯಾರ, ಗೂಟ್ರಿ ಯಪ್ಪ, ಗೂಟ ನೀನಾಗ್ತಿದ್ದೆ. ಯಪ್ಪ ಗೂಟ ಗೋಡ್ಯಾಗಿತ್ರಿ ಯಪ್ಪ. ದನ್ಯಾರ, ಅದೇನು ಇಲ್ಲಿ ಬರ್ಲಿಲ್ರಿ, ನಾನ ಹೋಗಿ ನಿಂತಿಪ್ಪ ಅಲ್ಲೇ. ಯಪ್ಪ ದನ್ಯಾರ, ಇನ್ನು ನಾ ನಿಮ್ಮ ಸನೇಕನು ಬರುದಿಲ್ರಿ. ಏನಂತ ಮಾಡಿದ್ರಿ ಯಪ್ಪ? ಸುಮ್ಮನೆ ಇದ್ದಂತವನ ಹಿಡ್ಕೊಂಡ ಗಜ ಗಜ ಮಾಡಿಬಿಟ್ರಲ್ರಿ ಗಜಮ. ಯಾಕೆ ಏಟ್ ನನಗ ಗೊತ್ತ ನಮಗನಾದ? ಯಪ್ಪ ದನ್ಯಾರ, ಕಡ್ತಾ ಕುಂದ್ರಿಸಿ ಬಿಟ್ರಿ. ನೀ ಯಾಕೆ ಅಡ್ಡ ಬರಾಕ್ ಹೋಗಿದ್ಲೆ? ನಾ ಹಿಡಿತನು ಅವನ್ ಬಡಿ ಅಂದ್ರಿ. ಸಕ್ಕ ಮುರ್ದೆ ಮಗನ ಕಟ್ಟದ ದನ್ಯಾರ ಜಾಡಸ್ರಿ. ಗೌಡ್ರೆ, ಏನು ನೀವು ಮಾಡ್ತಿರುವ ಅನ್ಯಾಯ? ಈ ಊರಿನ ಬಡ ರೈತರ ಮೇಲೆ ಅನ್ಯಾಯವಾಗಿ ಚಾಟಿಯಾಟ ಹಾಕುತ್ತಿಲ್ಲ. ನಿನಗೆ ಅಷ್ಟು ಧೈರ್ಯ ಇದ್ದಿರ್ಬೇಕ. ಲೇ ಮಲರೆ, ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡೋದು ಮಗನ. ನನ್ನ ಮನೆಗೆ ಬಂದು ನನಗೆ ನ್ಯಾಯ ಅನ್ಯಾಯದ ಬಗ್ಗೆ ತಿಳಿ ಹೇಳಲು ನೀನು ಅವನಲ್ಲೇ ಬೀದಿ ಬಿಖಾರಿ. ಲೇ ರಂಗೇಗೌಡ, ಮೊದಲು ಮನೆಗೆ ಬಂದವರಿಗೆ ಮನುಷ್ಯತ್ವದಿಂದ ಮಾತನಾಡೋದನ್ನು ಕಲಿತುಕೊಳ್ಳಲಿ. ಅದನ್ನು ಬಿಟ್ಟು ಮೃಗಗಳಂತೆ ನಡೆಸೋದು ಸರಿಯಲ್ಲ. ಸರಿ ತಪ್ಪಿನ ಬಗ್ಗೆ ನಮಗೆ ಬುದ್ಧಿ ಹೇಳಲು ಬರಬೇಡ. ಸುಮ್ಮನೆ ಬಂದದವರಿಗೆ ಸುಂಕವಿಲ್ಲೆಂದು ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನಾವು ಯಾರು ಎಂಬುದನ್ನು ಈಗಲೇ ತೋರಿಸಬೇಕಾಗುತ್ತದೆ. ಎಚ್ಚರ. ಗೊತ್ತು ಬಲರಾಮ, ನನಗೆ ಚೆನ್ನಾಗಿ ಗೊತ್ತು. ಈ ಊರಿನ ರೈತರ ರಕ್ತ ಇರುವ ರಾಕ್ಷಸರೆಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮಂತ ರೈತರ ರಕ್ತ ಇರುವ ಬ್ರಹ್ಮ ರಾಕ್ಷಸ ನಾನು. ಲೇ, ನಾನೇ ಬ್ರಹ್ಮ ರಾಕ್ಷಸ ಎಂದು ಮೆರೆಯುತ್ತಿರುವ ನಿಮ್ಮಂತ ರಾಕ್ಷಸರ ಜುಟ್ಟು ನನ್ನ ಕೈಯಲ್ಲಿಟ್ಟುಕೊಂಡು ಎದೆ ಮೇಲೆ ಕಾಲಿಟ್ಟು ಮೆಟ್ಟಿ ನಿಂತು ಸ್ಮಶಾನದಲ್ಲಿ ಸುಟ್ಟು ಬಂದ ಈ ಬಹದ್ದೂರ್ ಬಲರಾಮನಿಗೆ ನಿನ್ನಂತ ರಾಕ್ಷಸರ ಚಟ್ಟ ಕಟ್ಟೋದು ನನಗೆ ಯಾವ ಲೆಕ್ಕ? ಹೇ ಕುನ್ನಿ, ನಮ್ಮಂತ ರೈತರ ಚಟ್ಟ ಕಟ್ಟೋಕೆ ಬಂದ ಎಷ್ಟೋ ಕಟ್ಟಾಗಳ ಗೊಟ್ಟು ರಟ್ಟಾಗಿ ಜೈಲು ಸೇರಿರುವಾಗ ಇನ್ನು ನಿಮ್ಮಂತ ಪುಡಾರಿ ರಾಜಕೀಯವಾದೇನು ಮಾಡಕ್ಕಾಗಲ್ಲ. ಲೇ
ಗಂಡು ಜಾತಿಯ ಬಂಡನನ ಮಗನೇ, ರಾಜಕೀಯದ ಬಗ್ಗೆ ಮಾತನಾಡಿದರೆ ನಿನ್ನ ನರಗಳನ್ನು ಕತ್ತರಿಸಿ ಕಡಿವಾಣು ಹಾಕಿಬಿಟ್ಟೇನು. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿಮ್ಮ ಮನೆ ಕಡೆಗೆ ಹೋದರೆ ಸರಿ, ಇಲ್ಲದಿದ್ದರೆ ಬಲವಂತವಾಗಿ ಸುಡುಗಾಡವನ್ನು ಸೇರಿಕೊಳ್ಳುತ್ತೀಯ ಜೋಕಿ. ಲೇ ತಮ್ಮ ಮೈಲಾರಪ್ಪ, ಅಲ್ಲಲೇ ತಮ್ಮ, ಅಲ್ಲಲೇ ನಮ್ಮ ಗೌಡ್ರ ಮಾತಿಗೆ ಒಪ್ಕೊಂಡ ಹೊಲ ಕೊಟ್ಟ ಸುಮ್ಮನ ಗೂಡು ಸೇರ್ಕೋಲೇ ತಮ್ಮ, ಗೂಡು ಸೇರ್ಕೋ. ಏ ಪರ್ಜಂತಿ, ನಾನು ನಮ್ಮವರು ಅಂತ ಒಮ್ಮೆ ಹೆಗಲ ಮೇಲೆ ಕೈ ಹಾಕಿದ್ರೆ ನನ್ನ 4 ಜನ ಹೆಗಲ ಮೇಲೆ ಹೊರೋವರೆಗೂ ಸಾಥ್ ಕೊಡ್ತೀನಿ. ಏ ಪರ್ಜಂತಿ, ಈ ಮನುಷ್ಯನ ಜೀವನ ಕೇವಲ 3 ದಿನದ ಸಂತೆ. ಈ ಸಂತಿ ಕಂತಿ ನಡುವೆ ಬಾಳಬೇಕಾದರೆ ನ್ಯಾಯದಿಂದ ಬದುಕಬೇಕು ವಿನಃ ನಿಮ್ಮಾಗೆ ಅನ್ಯಾಯದಿಂದಲ್ಲ. ಇದ್ದ ನಮ್ಮ ಆಸ್ತಿಯನ್ನು ನಿಮ್ಮ ಗೌಡನಿಗೆ ಮಾರಿ ಆ ಗೌಡನ ಗುಲಾಮಿಗಿರಿಯಲ್ಲಿ ಬದುಕುವ ಅವಶ್ಯಕತೆ ನನಗಿಲ್ಲ. ಏ ಮೈಲಾರಣ್ಣ, ನಮ್ಮ ಗೌಡ್ರ ಎದುರಾಕೊಂದು ಯಾಕೆ ಸಾಯ್ತಿದ್ಯಪ್ಪ? ಸೋಮಣ್ಣ ಹೊಲ ಕೊಟ್ಟ ಬೇಡ, ನಾನು ಹೊಲನ ಕೊಟ್ಟನ ಯಾಕೆ ಕೊಡುದಿಲ್ಲ ಅಂತೀವೋ ಮೈಲಾರಣ್ಣ? ಏ ಪರಮೇಶಿ, ನೀನು ಒಳ್ಳೆಯ ತಾಯಿಯಲ್ಲಿ ಹುಟ್ಟಿದರೆ ಈ ರೀತಿ ಮಾತನಾಡುತ್ತಿರಲಿಲ್ಲ. ಪಾಪ ಆ ತಾಯಿಗೇನು ಗೊತ್ತು ನೀನು ಈ ರೀತಿ ರಾಕ್ಷಸನಾಗಿ ಬೆಳೆಯುತ್ತೀಯಾ ಎಂದು. ಏ ಮೈಲಾರಣ್ಣ, ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ತಾಯಿ ಮಕ್ಕಳಾಗಿ ಬದುಕಬೇಕಾದ್ರೆ ಕೈ ತುಂಬ ಹಣ ಬೇಕು, ಮೊದಲು ತಿಳಿದಕ್ಕೋ. ಏ ಮಚ್ಚ ಬಾಯ್, ಈ ದೇಶ ಕಾಯಲು ಸೈನಿಕರು ಬೇಕು, ಅದೇ ದೇಶಕ್ಕೆ ಅನ್ನ ಹಾಕಲು ನಮ್ಮಂತ ರೈತರಿರಬೇಕು, ಅದೇ ರೈತರಿಗೆ ಅನ್ನ ಬೆಳೆಯಲು ತೊಂಡು ಭೂಮಿಯಾದರೂ ಬೇಕು. ಈಗ ಅದೇ ಭೂಮಿಯನ್ನು ನಿನ್ನ ಸ್ವಾರ್ಥಕ್ಕೋಸ್ಕರ ಮಾರಾಟ ಮಾಡೋರು ನಿಂತೀವಲ್ಲ, ನೀನು ಒಬ್ಬ ರೈತನ ಹಾತು. ಹೌದು, ಬೇಕಾದರೆ ಈ ಭೂಮಿಯ ಮೇಲೆ ನಮ್ಮ ರಕ್ತವನ್ನು ತುರಿಸುತ್ತೇವೆ. ಈ ನಮ್ಮ ಭೂಮಿಯನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಬೇಕಾದರೆ ಈ ಭೂಮಿಯ ತಾಯಿ ಮೇಲೆ ಮಾಡುವ ಪ್ರತಿಜ್ಞೆ ಲೇ, ಪ್ರತಿಜ್ಞೆ ಎಂದು ಪರಲೋಕಕ್ಕೆ ಹೋಗಲು ಸಿದ್ಧರಾಗುವಿರಿ ಅಂದಾಗ ಇದೇ ನಮ್ಮ ರಾಜಕೀಯ ಕುತಂತ್ರದಿಂದ ನಿಮ್ಮನ್ನು ನೇಮಕಂಬಕ್ಕೆ ಹಾಕಿಸದಿದ್ದರೆ ನಾವು ಈ ರಾಜಕೀಯ ಪುಂಡ ಪುರುಷೋತ್ತಮರೇ ಅಲ್ಲ ಎಂದು ತಿಳ್ಕೋ. ಗೌಡ್ರೆ, ನೀವು ಹೂ ಅಂದರೆ ಇವರಿಬ್ಬರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಇಲ್ಲೇ ಚಟ್ಟ ಕಟ್ಟಿ ಬಿಡುತ್ತೇನೆ. ಬೇಗ ಹೇಳಿ ಗೌಡ್ರೆ. ಚಟ್ಟ? ಹೇ, ಆ ಗೌಡನ ಚೇಳಾನನ ಮಗನೇ, ನಮ್ಮ ಚಟ್ಟ ಕಟ್ಟುವ ಮೊದಲು ನೆಟ್ಟಗೆ ನಿಲ್ಲುವುದನ್ನು ಕಲಿತುಕೊಳ್ಳಲಿ ದರಬೇಶ ನನ್ನ ಮಗನೇ. ಸತ್ತ ಕೋಳಿ ಕತ್ತರಿಸುವ ಕಬ್ಬಣದ ಕತ್ತಿ ಹಿಡ್ಕೊಂಬಂದು ಕೂಗಾಡಿದ್ರೆ ಈ ರೈತ ಹೆದರೋದಿಲ್ಲ ಲೇ ಮಗನ. ಏನಂತ ಮಾತಾಡಿದ್ವು ಓಯಪ್ಪ? ಲೇ ಬದಮಾಸ ನನ್ನ ಮಗನ, ನಿನಗಾಗ ಹೇಳಿನ್ಯ ಕೊಡ್ಲಿ ಮಸಗೊಂದು ಬಾರ್ಲಿ ತಮ್ಮ ಅಂತೇಳಿ. ಈ ನನ್ನ ಮಗ ನೋಡಿ ಎತ್ತ ಸಿಕ್ಕಾತ ಮಾತಾಡ್ತಾನ. ನನ್ನ ಮಾತಂದ್ರ ಇವ್ರಿಗೆ ಹುಲ್ಲಿನ ಕಟ್ಟಿದ್ದಂಗ್ರಿ. ಲೇ ಮೈಲಾರಿ, ನೀನು ನಿಜವಾಗಲು ನಿಮ್ಮ ತಂದೆಯ ರಕ್ತಕ್ಕೆ ಹುಟ್ಟಿದವನಾಗಿದ್ದರೆ ಈ ಭೂಮಿಯನ್ನು ಉಳಿಸಿಕೊಂಡು ತೋರಿಸು. ಇಲ್ಲದಿದ್ದರೆ ನೀನು ನಿಜವಾಗಲು ನಿಮ್ಮ ತಂದೆಯ ರಕ್ತಕ್ಕೆ ಹುಟ್ಟಿಲ್ಲವೆಂದು ನಾನು ನಿರೂಪಿಸಿ ತೋರಿಸುತ್ತೇನೆ. ಏ ರಂಗೇಗೌಡ, ನೀನು ನಿಜವಾಗ್ಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ದವನಾಗಿದ್ದರೆ ಈ ನಮ್ಮ ಹೊಲವನ್ನು ಖರೀದಿ ಮಾಡಿಸಿಕೊಂಡು ತೋರಿಸು ನಿನ್ನ ರಾಜಕೀಯದ ಪವರ್ ಅನ್ನು. ಇಲ್ಲದಿದ್ದರೆ ಒಬ್ಬ ಷಂಡರೆಂದು ಸೋಂಬಡಿದ್ದು ಬಿಡು. ಗೌಡ, ಯಾವಾಗಲೂ 3 ಹೊಲಿಸಾಗ್ತದೆ ಅಂತ ಸೋತಿಯಲ್ಲೇ ಕರ್ಸಲ್ಲಾಗಿ 3 ಚೇಳಾಗೋಣ. ಸಿಂಗಲ್ ಆಗಿರ್ಲಿ, ಮೈಲಾರಿ ಇಸ್ ವೇಟಿಂಗ್. ಮಾದೇವಪ್ಪ, ಹೋಗೋಣ. ಹೋಗು ಮಗನೇ, ಹೋಗು. ನಾಳೆ ಸೂರ್ಯ ಮುಳುಗೋದರೊಳಗಾಗಿ ನಿನ್ನನ್ನು ನೇಣಗಂಬಕ್ಕೆ ಹಾಕದಿದ್ದರೆ ನನ್ನ ಹೆಸರು ರಂಗೇನಹಳ್ಳಿ ರಂಗಾದ ರಂಗೇಗೌಡನೇ ಅಲ್ಲ. ಬಲರಾಮ್, ಹೇಳಿ ಮಾವ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ MLA ರಂಗೇಗೌಡನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದ ಎಂದು ಈ ಮೈಲಾರಿ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಬಾ.
ನಾನು ಆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳುತ್ತೇನೆ. ಓಕೆ ಓಕೆ, ಆಯ್ತು ಮಾವ, ಈಗಲೇ ಹೋಗಿ ಬರುತ್ತೇನೆ. ಯಪ್ಪ ದನಿಯಾರ, ಈ ನನ್ನ ಮಕ್ಕಳ ಇನ್ನು ಈ ಊರಾಗ ಹೆಂಗೆ ಬದುಕ್ತಾರೋ ಬದುಕಲ್ರಿ ನೋಡೋಣ. ಈ ನನ್ನ ಮಕ್ಕಳು ನಮ್ಮ ರಾಜಕೀಯ ಒಳಗೆ ಹಿಂಗೆ ಮಾಡಿ ಬದುಕ್ತಾರು ಅಂದ್ರೆ ನನ್ನ ಮಕ್ಕಳ ಕುಡಿಯಾಕ ನೀರು ಕುಡಿಬೇಕಂದ್ರೂ ನಮ್ಮ ಮಾತು ಕೇಳಬೇಕ್ರಿ. ಹಂಗೆ ಮಾಡಿ ಬಿಡೋಣ್ರಿ. ಯಪ್ಪ ದನಿಯಾರ, ಈಗ ನಮ್ಮ ಪರಮೇಶ್ ಅಪ್ರಿ ಅದನು ಏನೋ ಕೇಳಾಕ್ ಬಂದ, ಸ್ವಲ್ಪ ವಿಚಾರ ಮಾಡ್ಲಾ. ಏ ಪರಮೇಶಿ ತಮ್ಮ, ಏ ಪರಮೇಶಿ, ಹೇಳ್ರಿ ಪಡ್ಜಂತಿ. ಏ ಬದಮಾಸ ನನ್ನ ಮಗನ, ನನಗ ಪಡ್ಜಂತೈತಿಯ ಮಂಗ್ಯಾನ ಮಗನ. ಲೇ ಪರಮೇಶಿ, ಹೆಂಗೋ ಹಂಗೋ ಹಿಂಗೋ ಎಲ್ಲ ನಾನು ದನಿಯಾರ ಕಡೆ ಎಲ್ಲ ಸಜ್ಜು ಮಾಡೀನಿ. ಇಲ್ಲಿ ಒಂದು ಸಹಿ ಮಾಡೋದೈತಿ, ಬಾರ್ಲಿತ್ತಮ್ಮ ಬಾ. ಏ ಮೊದಲು ಅವ್ಗೆ ಏನು ಬೇಕಂತ ಕೇಳಿ ಬರೀ ಸಹಿ ಮಾಡ್ಸೋಕರಿತ್ತ ಮಗ. ಯಪ್ಪ ದನಿಯಾರ, ನಾವು ಯಾವತ್ತು ನೋಡ್ಲಿ ಕುರಿ ಕೇಳಿ ಮಸಾಲೆ ಎರಿಯಂಗಿಲ್ರಿ. ಪೂರಾ ಮಸಾಲೆ ಒಗದ ಕುರಿ ದಡಲ್ಲ ಅನ್ಸಾವ್ರಿ ಯಪ್ಪ. ಏ ಅನ್ನಂಗ ನಮ್ಮ ದನಿಯಾರ ಮಾತಿಗೂ ಒಂದಿಟ್ಟು ನಾಯಿ ಕಿಮ್ಮತ್ ಕೊಡ್ಲಿಕ್ಕೆ ಹೊರಟುವತ್ತ, ದನಿಯಾರಿ ಕಿಮ್ಮತ್ ಕೊಡ್ಬೇಕಾಗತ್ತಿ. ಓ ಲೇ ಪರದೇಶಿ, ಏ ಪರಮೇಶಿ ಏನು ಎದಕ್ಕೆ ಬಂದಿ? ಹೊಲ ಮಾರಕ್ ಬಂದನ್ರಿ. ಹಂಗ ನನಗೆ ಗೊತ್ತಿತ್ತಲ್ರಿ. ಬ್ಯಾಟ್ ಬಲಿಗೆ ಅಪ್ಪ, ನಾನು ಇದ್ರೊಳಗೆ ಅರ್ಧ ಕುಡಿದು ಮಗ ರೀ. ನಾನು ಕಡ್ಡಿ ಹೆಂಗೆ ಕೊರದು ಹೋಗಿತ್ತನಲ್ರಿ, ಇನ್ನೂ ಕಡ್ಡಿ ಕೈಯಾಗ ಇರ್ತೈತ್ರಿ. ಉರಿಯಲ್ಲಿ ದಗ 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 ಅಂತ ಉರಿದು ಬಿಟ್ಟಿರ್ತೈತ್ರಿ. ಅಪ್ಪ, ಈ ನನ್ನ ಮಗ ಎದಕ್ಕೆ ಬಂದ ಅನ್ನೋದು ನನಗೆ ಗೊತ್ತಿತ್ರಿ. ಏ ಪರಮೇಶಿ, ಬಾಲೆ ತಮ್ಮ ಬಾ. ಪರಮೇಶ್ವರ ಬಾರ್ಲಿ ತಮ್ಮ ಬಾ. ಹೆಬ್ಬಟ್ರಿ. ಅಯ್ಯೋ ಯಪ್ಪ ಯಪ್ಪ ಒಂದು ಸಹಿ ತಗೋಳಕ್ಕೆ ಎಷ್ಟು ಟೈಮ್ ತಗೋತಿಲ್ಲ ಮಗನ ನೀನು. ದನಿಯಾರ ಹೆಬ್ಬಟ್ಟತ್ರಿ. ಆ ನನ್ನ ಮಕ್ಳಿಗೆ ಓದಾಕ ಬಂದ್ರು ಬಟ್ಟತ್ತ ಆತ್ಲ ಮಗನ ಒಂದು ಸಹಿ ತಗೋದೈತಿ, ಹಾ ರೀ. 10 ಸಲ ಸಹಿ ಮಾಡಿಸ್ಕೊಂಡು ಗುಮ್ಮದೈತಿ. ಬಾಲೆ ಪರಮೇಶಿ ಬಾ. ಯಪ್ಪ ದನಿಯಾರ ಗಾತ್ ಆತ್ರಿ. ಯಾಕೋ ದನಿಯಾರ ಏನಾತು? ಗೆರಿನ ಇಲ್ರಿ ಯಪ್ಪ. ಯಾಕೆ ಬರ್ತದ ಬಾಳ ಸೌದಾವ ನಾವು. ಏ ಯಪ್ಪ ಎಡಗೈ ಕೊಟ್ಟಾನ್ರಿ ದನಿಯಾರ. ಹುಡುಗ ಕೈ ಕೆಲಸ ಭಾಳ ಕೊಟ್ಟೈತ್ರಿ ಯಪ್ಪ. ಲೇ ಪರಮೇಶಿ, ನೀ ಯಾಕೆ ಚಿಂತೆ ಮಾಡ್ತಿಲಿ ತಮ್ಮ? ನಿಮ್ಮಂಥವು ಗೆರಿ ಅಳಸ್ಕೊಂಡು ಬಂದದ್ದು ನಮ್ಮ ತೆಗ ಭಾಳ ಬರ್ತಾವ ಕೇಸ. ನಮ್ಮ ತೆಗ ಗೋರ್ಮೆಂಟ್ ಸಿಕ್ಕ ಐತಿ. ಮಷೀನ್ ನೋಡ್ಲಿ ಅಟ್ಟು ಸ್ಮೆಲ್ನು ಬರ್ತೈತಿ, ಅಟ್ಟು ಪಚ್ಚಂಗೆ ಮೂಡ್ತೈತಿ. ಹಂಗದಾವು ಪರಮೇಶಿ ತಾಯಿಲಿ. ಮಗನ ಸಿಕ್ಕ ಮುಕ್ಕಳ ತಗೊಂಡೇನ? ಏ ಇಲ್ರಿ ಯಪ್ಪ, ಬ್ಯಾರೆ ಕಡೆ ಇಟ್ನಾರ ಯಾರ ತಗೊಂಡ್ ಹೋಗ್ಕಾರತ್ತ ಅಲ್ಲೇ ಪಚ್ ಮಾಡಿ ಇಟ್ಟಿರ್ತೇನ್ರಿ ನಾ ಅದನ್ನ. ಹಾ ರೀ, ಹಂಗ ಮಾಡಿಸ್ಕೋ. ಹ್ಞೂ ರೀ ಯಪ್ಪ. ನೋಡ್ರಿ ಪ್ರಿಂಟ್ ಹಾಕಿದಂಗ ಆತ್ ನೋಡ್ರಿ ಯಪ್ಪ. ಹಾ ಬರಬರ ಆಗೈತ್ಲೆ ಮಗನ, ಈಗ ಬರಬರ ಆಯ್ತು. ಪರಮೇಶಿ ತಮ್ಮ, ಅವಂಗ ದುಡ್ಡ ನೋಡಿ ಕೊಡು ಮತ್ತ. ಹಾ ರೀ ಆತ್ರಿ, ತಗೋಲೆ ಪರಮೇಶಿ. ಪಡ್ಜಂತಪ್ಪ, ಸ್ವಲ್ಪ ದುಡ್ಡು ಮಾತ್ರ ಕೊಡು, ಇನ್ನೂ ದುಡ್ಡು ಬೇಕಾದಾಗ ಇಸ್ಕೊಂಡು ಹೋಗ್ತೇನೆ. ಏನ್ಲೇ ಬದಮಾಸ್ ನನ್ನ ಮಗನ. ಅಲ್ಲ ನಮ್ಮ ದನಿಯಾರ್ತೆ ಪೂರ ಇಸ್ಕೊಂಡು ಹೋದ್ರನ ನೆಲಿ ಇಲ್ಲ. ಅರ್ಧ ರೊಕ್ಕ ಅವ್ರ ತಕ ಅರ್ಧ ನಿಂತಕ ಅತಿಯಲ್ಲಲ್ಲಿ. ಏ ಏನ್ ಕತ್ತಿಲ್ ಮಾತಾಡ್ತೆ ಮಗನ, ನನಗೂ ತಿಳಿಯೋಂಗ ಹೇಳ. ಇಲ್ರಿ ಯಪ್ಪ, ಇಟ್ಟು ರೊಕ್ಕ ಬಿಟ್ಟು ಹೋಗು, ನಿನಗೆ ಬೇಕಾದಾಗ ಒಯ್ಯ ಎನ್ನಾಕತ್ತೀನ್ರಿ ಯಪ್ಪ. ಅದಕ್ಕೆ ನನಗೆ ತಿಳಿಯೋಂಗ ಹೇಳ. ಏನ್ರಿ ಯಪ್ಪ ದನಿಯಾರ, ನಿಮ್ಮ ಮ್ಯಾಗ ನಾ ಯಾಡ್ ಭಾವನ ಏನ್ರಿ? ಯಾಮಲೇ ಲೆಕ್ಕದ ತಪ್ಪು ಬೇಡ ಮತ್ತ. ಲೇ ಪರಮೇಶಿ, ರೊಕ್ಕ ತಗೊಂಡು ಹೋಗ ಗಂಡ ಮಗನ, ಮಜಾ ಮಾಡಕ್ ಹೋಗ್. ದನಿಯಾರ ಹಾ ಮುಂದ ನಾವು ಮುಂದೆ ಹೋಗೋಣ ನಡ್ರಿಲ್ಲ. ಮುಂದಿನ ವ್ಯವಸ್ಥೆ ಎಲ್ಲ ದನಿಯಾರ ಅಲ್ಲೇ ಎಲ್ಲ ಭಾಳ ಪಚ್ ಮಾಡ್ಯಾರ, ನಡ್ರಿ ಹೋಗುನು. ಹಾಗಾದ್ರೆ ನಡಿ ಪಡ್ಜಂತೆ ಹೋಗೋಣ.